ಹೈ ವೋಲ್ಟೇಜ್ ವಿದ್ಯುತ್ ಲೈನ್ ಯೋಜನೆಗೆ ರೈತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಉಡುಪಿ ಕಾಸರಗೋಡು 400 ಕೆವಿ ಯೋಜನೆ ವಿರುದ್ಧ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಂಗಳೂರಿನಲ್ಲಿ ಕ್ಯಾಥೋಲಿಕ್ ಮಹಾಸಭಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದಾರೆ. ಉಡುಪಿ ಕಾಸರಗೋಡು 400 ಕೆವಿ ಯೋಜನೆ ಏನಿದೆ ಇದರ ವಿರುದ್ಧ ರೈತರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಈ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಸಂತ್ರಸ್ತರು. ಯುಕೆಟಿಎಲ್ ಸ್ಟೇರ್ಲೈಟ್ ಕಂಪನಿಯ ವಿರುದ್ಧ ಸಂತ್ರಸ್ತರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಈ ಕಾಪುವಿನಿಂದ ಕಾಸರಗೋಡಿನವರೆಗೆ ಹಾದು ಹೋಗುವಂತ ವಿದ್ಯುತ್ ಲೈನ್ ಯೋಜನೆ ಇದು. ಸುಮಾರು 115 ಕಿಲೋಮೀಟರ್ ಉದ್ದದ ವಿದ್ಯುತ್ ಲೈನ್ ಯೋಜನೆ. ಈ ಯೋಜನೆಗೆ ಈಗ ರೈತರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಪಾರ ಪ್ರಮಾಣದ ಕೃಷಿ ಭೂಮಿ, ಅರಣ್ಯ ಪ್ರದೇಶ ನಾಶವಾಗುವಂತ ಆತಂಕ ಇದೆ. ಪರ್ಯಾಯ ಮಾರ್ಗದಲ್ಲಿ ಯೋಜನೆ ಅನುಷ್ಠಾನಗೊಳಿಸಿ, ಇಲ್ಲಿ ಬೇಡ. ಯೋಜನೆಯ ಮಾರ್ಗ ಬದಲಾವಣೆ ಮಾಡದಿದ್ರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅಂತ ಕೂಡ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಂದಿಕೂರಿನಿಂದ ಕಾಸರಗೋಡುವರೆಗೆ ಹೋಗುವ 400 ಕಿಲೋಮೀಟರ್ ಕಿಲೋವಾಟ್ನ ಹೈ ಟೆನ್ಷನ್ ವೈರ್, ಹಾಗೆಯೇ ಪಲ್ಲಡ್ಕದಿಂದ ಕಡಂದಲ್ಲಿಗೆ ಹೋಗುವ 400 ಕಿಲೋವಾಟ್ ಬಾರ್ 220 ಕಿಲೋವಾಟ್ ಹೈ ಟ್ರಾನ್ಸ್ಮಿಷನ್ ಪವರ್ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಅಭಿವೃದ್ಧಿಯ ವಿರೋಧ ಅಲ್ಲ, ಆದರೆ ಈ ಮಾಡುವ ಕೆಲಸದ ಏನು ಕೆಲಸ ಅವರು ಮಾಡ್ತಾ ಇದ್ದಾರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ ಇಲ್ಲ. ಏಕಾಏಕಿ ಅವರು ನಮ್ಮ ಭೂಮಿಯೊಳಗೆ ಬರ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ, ಅಲ್ಲಿಂದ ವೈರ್ ಎಳೆಯುವ ಒಂದು ಕಾರ್ಯಕ್ರಮ ಇಟ್ಟುಕೊಳ್ತಾರೆ. ಹೈ ಟ್ರಾನ್ಸ್ಮಿಷನ್ ಪವರ್ಸ್ಗಳನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಯಾಕೆಂದರೆ ಈ ಹೈ ಟ್ರಾನ್ಸ್ಮಿಷನ್ ಲೈನ್ 115 ಕಿಲೋಮೀಟರ್ ಉದ್ದ ಇದೆ. ಮತ್ತು ಇದರ ಅಡಿಯಲ್ಲಿ ಬರುವ ಸಾಧಾರಣ 46 ಕಿಲೋಮೀಟರ್ ಕಾರಿಡಾರ್ ಇದಕ್ಕೆ ಬೇಕು. ಮತ್ತು ಇನ್ನೂ 10 ಅಂದರೆ ಸಾಧಾರಣ ಒಂದು 80 ಮೀಟರ್ ಕಾರಿಡಾರ್ನಲ್ಲಿ ಅದರ ಅಡಿಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಳೆ ಮಾಡಲಿಕ್ಕೆ ಆಗೋದಿಲ್ಲ, ಏನು ಮರ ನೆಡಲಿಕ್ಕೆ ಆಗೋದಿಲ್ಲ, ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಕಡೆ ಪಕ್ಷ ಕನ್ವರ್ಷನ್ ಕೂಡ ಇದಕ್ಕೆ ಸಿಗೋದಿಲ್ಲ. ಸೊ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಯಾಕೆಂದರೆ ಏನು ಕಂಪೆನ್ಸೇಷನ್ ಇಲ್ಲದೆ, ಏನು ನೋಟಿಸ್ಗಳಿಲ್ಲದೆ ನಮ್ಮ ಜಾಗವನ್ನು ಏಕಾಏಕಿ ಅವರು ಅಕ್ವೈರ್ ಮಾಡ್ತಾ ಇದ್ದಾರೆ. ಹಿಂದೆ 4-5 ವರ್ಷಗಳಿಂದ ಈ ಏನು ಕೆಲಸ ನಡೀಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ವಿರೋಧಿಸ್ತಾ ಇದ್ದೇವೆ. ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ವಿಲೇಜ್ ಪಂಚಾಯತ್, ಗ್ರಾಮ ಪಂಚಾಯತ್, ಈ ಜಿಲ್ಲೆಗೆ, ನಮ್ಮ ದಕ್ಷಿಣ ತುಳುನಾಡಿಗೆ, ಉಭಯ ಜಿಲ್ಲೆಗಳಿಗೆ ಪ್ರವೇಶ ಮಾಡಿದಂತಹ ದುಷ್ಟ ಕಂಪೆನಿ ಅದಾನಿ ಕಂಪೆನಿಯ ಹೆಸರು ಹೇಳಿಕೊಂಡು, ಸ್ಟೆರ್ಲೈಟ್ ಕಂಪನಿಯ ನಾವು ಇಂಜಿನಿಯರ್ಗಳು ಅಂತ ಹೇಳಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಅನ್ನ ಕೊಡುವ, ಈ ಬರೀ ಅನ್ನ ಕೊಡುವುದು ಮಾತ್ರ ಅಲ್ಲ, ಜೀವ ಸಂಕುಲ, ಪ್ರಾಣಿ ಸಂಕುಲ, ಮನುಷ್ಯ ಸಂಕುಲ, ಪಕ್ಷಿ ಸಂಕುಲಗಳನ್ನು ಸಲಹುವಂಥ ರೈತನಿಗೆ ದ್ರೋಹ ಮಾಡುತ್ತಿರುವಂಥ ಈ ಕಂಪನಿಯನ್ನು ಒದ್ದೋಡಿಸುವಲ್ಲಿ ಇವತ್ತು ನಾವು ಒಂದು ಎರಡನೇ ದೊಡ್ಡ ಹೆಜ್ಜೆಯನ್ನು ಇಟ್ಟದ್ದು ಭಾಳ ಸಂತೋಷ ಭರಿಸ್ತಾ ಇದೆ. ಈ ಹೋರಾಟಕ್ಕೆ ದೈವ ದೇವರುಗಳ ಬಲ ಇರಬಹುದು. ಈ ರೈತನಿಗೆ, ಅನ್ನ ಕೊಡುವಂಥ ರೈತನಿಗೆ ದ್ರೋಹ ಮಾಡಿದಂಥ ಈ ಕಂಪನಿಯಾಗಲಿ, ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ, ಅಥವಾ ಇಲ್ಲಿ ಬಂದು ದುಡಿಯುತ್ತಿರುವಂಥ ಈ ಕಂಪನಿಯ ಎಂಜಲಿಗೆ ಕೈಯೊಡ್ಡುತ್ತಿರುವಂಥ ಜಿಲ್ಲಾಧಿಕಾರಿ ಆಗಲಿ ಅಥವಾ ACR ಆಗಲಿ, ಇವರ ಜೀವನ ಮುಂದಕ್ಕೆ ಕಷ್ಟದ ಇದರಲ್ಲಿ ರೈತರ ಶಾಪ ತಟ್ಟುತ್ತದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಎಷ್ಟೋ ಬಡವರ ಮನೆಯ ಮೇಲೆ, ಎಷ್ಟೋ